ಎಲ್ರಿಗೂ ನಮಸ್ಕಾರ ಸರ್. ವೆಲ್ಕಮ್ ಟು ಆರ್ ಕೆ ಪ್ರಾಪರ್ಟೀಸ್. ಇವತ್ತು ಚಳ್ಳಕೆರೆಯಿಂದ ಸುಮಾರು 35 ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥ 6 ಎಕರೆ ನೀರಾವರಿ ಜಮೀನನ್ನು ನೋಡೋಕ್ಕೆ ಬಂದಿದ್ದೀನಿ. ಇದರ ಲೊಕೇಶನ್ ಏನು, ಇದರ ಮಣ್ಣೇನು, ಇದರ ರೇಟ್ ಏನು, ಇದರಲ್ಲಿ ಏನೇನು ಫೆಸಿಲಿಟಿ ಇದೆ ಎಲ್ಲವನ್ನು ತಿಳಿಸ್ಕೊಡ್ತೀನಿ. ನೋಡಿ ಸರ್, ಈ ಜಮೀನು ಬಂದ್ಬಿಟ್ಟು ಇದು ಫಸ್ಟು ಮಣ್ಣು ಬಂದ್ಬಿಟ್ಟು ಪ್ಯೂರ್ ರೆಡ್ ಸಾಯಿಲ್, ಅಂದರೆ ಯಾವುದೇ ರೀತಿಯ ಬೆಳೆಗಳನ್ನು ಬೆಳಿಬೋದಾದಂಥ ತುಂಬ ಫಲವತ್ತಾದ ಮಣ್ಣು. ಸುತ್ತಮುತ್ತ ಎಲ್ಲ ನೀರಾವರಿ ಜಮೀನು ಅಟ್ಯಾಚ್ ಇರ್ತಕ್ಕಂಥ ಇದು ಒಂದು ಕೂಡ ನೀರಾವರಿ. ಜೊತೆಗೆ ಇಲ್ಲಿ ಈ ಜಮೀನಲ್ಲಿ ಒಂದು ಬೋರ್ ಇದೆ, 2 ಇಂಚ್ ಫುಲ್ ನೀರು ಬರುತ್ತೆ ಈ ಜಮೀನಿಗೆ. ಒಳ್ಳೆ ವಾಟರ್ ಬೆಲ್ಟಲ್ಲಿ ಇರ್ತಕ್ಕಂಥ ಒಂದು ಲ್ಯಾಂಡು. ಜೊತೆಗೆ ಈ ಜಮೀನು 6 ಎಕರೆ ಬರುತ್ತೆ. ಟೋಟಲ್ಲು ಇದು 2 ಪಾಣಿ ಬರುತ್ತೆ. 4.5 ಎಕರೆ ಒಂದು ಪಾಣಿ, 1.5 ಎಕರೆ ಒಂದು ಪಾಣಿ, 2 ಪಾಣಿ ಬರುತ್ತೆ. ತುಂಬ ಚೆನ್ನಾಗಿದೆ ನೋಡಿ. ಇದೆಲ್ಲ ಕೂಡ ಬರುತ್ತೆ. ಪಕ್ಕದಲ್ಲೆಲ್ಲ ನೀರಾವರಿ, ಒಳ್ಳೆ ರೆಡ್ ಸಾಯಿಲ್ ಇದೆ ಮತ್ತು ಜನರಲ್ ಇದೆ, ಒಂದು ಬೋರ್ ಇದೆ. ತುಂಬ ಚೆನ್ನಾಗಿರ್ತಕ್ಕಂಥ ಒಳ್ಳೆ ಜಮೀನು. ಎಲ್ಲ ರೀತಿಯ ಬೆಳೆಗಳನ್ನು ಬೆಳಿಬೋದು ವಿತ್ ಜನರಲ್. ಚಳ್ಳಕೆರೆಯಿಂದ 33 ಕಿಲೋಮೀಟ್ರು ಟಾರ್ ರೋಡಲ್ಲಿ ಹೋಗ್ಬೇಕು. ಒಂದು 1.25 ಅಥವಾ 1.5 ಕಿಲೋಮೀಟ್ರು ನಕಾಶೆ ರೋಡಲ್ಲಿ ಹೋಗಬೇಕು. ರೋಡ್ ಫೈನ್ ಇದೆ, ಚೆನ್ನಾಗಿದೆ. ಈ ಜಮೀನಿನ ಬೆಲೆ ಬಂದುಬಿಟ್ಟು 1 ಎಕರೆಗೆ 15,50,000 ಹೇಳ್ತಾರೆ, ಅಂದರೆ 15.5 ಲಕ್ಷ ಹೇಳ್ತಾರೆ. ಕೂತ್ಕೊಂಡು ಮಾತಾಡಿದರೆ ನೆಗೋಷಿಯಬಲ್ ಆಗುತ್ತೆ, ಒಂದು ಒಳ್ಳೆ ರೇಟಲ್ಲಿ ಆಗುತ್ತೆ. ಇಲ್ಲಿ ಬೋರ್ ಇರೋದ್ರಿಂದ, ಜನರಲ್ ಜಮೀನು ಆಗಿರೋದ್ರಿಂದ 15.5 ಲಕ್ಷ ಹೇಳ್ತಾರೆ. ಕೂತ್ಕೊಂಡು ಮಾತಾಡಿದರೆ 1 ಲಕ್ಷ ಹೆಚ್ಚು ಕಡಿಮೆ ಆಗುತ್ತೆ, ಅಥವಾ ಇನ್ನೂ ಸ್ವಲ್ಪ ಕಡಿಮೆನೂ ಕೂಡ ಆಗ್ಬೋದು. ಒಳ್ಳೆ ಜಮೀನು, ಒಳ್ಳೆ ಪ್ರಾಪರ್ಟಿ ಮಾತ್ರ. ಸುತ್ತಮುತ್ತ ಎಲ್ಲನೂ ನೀರಾವರಿಗಳೇ ನೋಡಿ, ಅವೆಲ್ಲನೂ ನೀರಾವರಿಗಳೇ. ಒಂದು ಒಳ್ಳೆ ತೋಟ ಮಾಡೋದಕ್ಕೆ, ಒಂದು ಒಳ್ಳೆ ಏನಾದರೂ ಒಂದು ಫಾರ್ಮ್ ಹೌಸ್ ಮಾಡ್ತೀನಿ ಅಂದರೂ ಕೂಡ ಈ ಜಮೀನನ್ನು ಕೊಳ್ಬೋದು. ಇಲ್ಲಿ ಇರ್ತಕ್ಕಂಥದ್ದು ಏನಪ್ಪ ಅಂದರೆ, ಟಾರ್ ರೋಡಿಂದ 1.25 ಕಿಲೋಮೀಟ್ರ್ ಬರ್ತಕ್ಕಂಥದ್ದೇ ಇಲ್ಲಿ ಒಂದು ಸಣ್ಣ ಸಮಸ್ಯೆ. ಅಷ್ಟು ಬಿಟ್ಟರೆ ಚೆನ್ನಾಗಿ